ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ A1 ಪವಿತ್ರ ಗೌಡ ಬೇಲ್ ಅರ್ಜಿಯ ವಿಚಾರಣೆ ಇವತ್ತಾಗುತ್ತೆ. ಹಾಗಾಗಿ ಪವಿತ್ರ ಗೌಡ ಅವರ ಭವಿಷ್ಯ ಏನಾಗಬಹುದು ಅನ್ನೋದು ಪ್ರಶ್ನೆ. ಅವ್ರ ಜೊತೆಗೆ ಆರೋಪಿ ನಂಬರ್ 7 ಅನುಕುಮಾರ್ ಬೇಲ್ ಭವಿಷ್ಯವೂ ಕೂಡ ಇವತ್ತು ನಿರ್ಧಾರ ಆಗುತ್ತೆ. ಮಧ್ಯಾಹ್ನ 2:30ಕ್ಕೆ ಇಬ್ಬರ ಬೇಲ್ ಭವಿಷ್ಯ ನಿರ್ಧಾರ. 57ನೇ CCH ಕೋರ್ಟ್ನಿಂದ ಜಾಮೀನು ಆದೇಶ ಪ್ರಕಟ ಆಗಲಿದೆ. ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನವೇ ಜಾಮೀನಿನ ಮೊರೆ ಹೋಗಿದ್ದಾರೆ. ಬಟ್ ಏನಾಗುತ್ತೆ ಅನ್ನೋದೇ ಕುತೂಹಲ. ಪವಿತ್ರ ಗೌಡ ಪರ ವಕೀಲರು ವಾದ ಮಂಡನೆ ಮಾಡುವಾಗ ಮಹಿಳೆ ಅನ್ನೋ ಕಾರಣಕ್ಕೆ ಆನ್ ದ ಗ್ರೌಂಡ್ಸ್ ಆಫ್ ವುಮನ್ ಅನ್ನೋ ಇದರಲ್ಲಿ ಬೇಲ್ನ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಬಟ್ ನ್ಯಾಯಮೂರ್ತಿಗಳಿಗೆ ಅವರ ವಿವೇಚನೆಗೆ ಬಿಟ್ಟದ್ದು, ಇದಕ್ಕೆಲ್ಲ ಅವಕಾಶ ಕೊಡ್ಲಿಕ್ಕೆ ಸಾಧ್ಯನಾ ಇಲ್ವಾ? ಯಾಕಂದ್ರೆ ಇಲ್ಲಿವರೆಗೂ ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ. ಅಂದ್ರೆ ಈ ಆರೋಪಿ ಸಂಖ್ಯೆಗಳು ಕೋರ್ಟ್ನಲ್ಲಿ ಮಾನ್ಯತೆ ಇರೋದಿಲ್ಲ. ಜಸ್ಟ್ ಈ ಪ್ರೊಸೀಡಿಂಗ್ಗಳ ರೆಫರೆನ್ಸ್ಗೋಸ್ಕರ ಆರೋಪಿಯ ಸಂಖ್ಯೆಗಳನ್ನ ಕೊಡ್ತಾ ಹೋಗಿರ್ತಾರೆ. ಬಟ್ ಪವಿತ್ರ ಗೌಡ ಅವರದ್ದು ಪಾತ್ರ ಇದೆ ಅನ್ನೋದಕ್ಕೆ ಒಂದಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ ತನಿಖಾಧಿಕಾರಿಗಳು. ಹೀಗಾಗಿ ಅವರಿಗೆ ಬೇಲ್ ಕೊಟ್ರೆ ಆಚೆ ಹೋದ್ಮೇಲೆ ಸಾಕ್ಷ್ಯಗಳನ್ನ ನಾಶಪಡಿಸುವ ಅಥವಾ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ ಅಂತ ಹೇಳಿ ತನಿಖಾಧಿಕಾರಿಗಳ ಪರ ವಕೀಲರು ವಾದವನ್ನ ಮಂಡಿಸಿರೋದ್ರಿಂದ ಇದೆಲ್ಲವನ್ನ ಗಮನಿಸಿ ಕೋರ್ಟ್ ಯಾವ ರೀತಿಯಾದ ಆದೇಶ ನೀಡುತ್ತೆ ಕಾದು ನೋಡಬೇಕು. ಇವತ್ತು ಬಹುತೇಕ ಅದು ಬೇಲ ಅಥವಾ ಮತ್ತೆ ಜೈಲೇ ಗತಿನ ಅನ್ನೋದು ಗೊತ್ತಾಗುತ್ತೆ. ಎನಿವೆ ಇದೇ ವಿಚಾರಕ್ಕೆ ಅಂದ್ರೆ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಮತ್ತಷ್ಟು ಡೀಟೇಲ್ಸ್ ಇದೆ. ಒಂದು ಚಿಕ್ಕ ಬ್ರೇಕ್. ದರ್ಶನ್ ಮನೆಗೆ ಬಂದಿದೆ ಅಂತೆ ಪವಿತ್ರ ನಾಯಿ. ಕಾರಣ ಪವಿತ್ರ ಗೌಡ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ. ಹಾಗಾಗಿ ಸರಿಸುಮಾರು 2 ತಿಂಗಳಿಗೂ ಹೆಚ್ಚು ಕಾಲ ಆಯಿತು ಅವರು ಜೈಲು ಪಾಲಾಗಿ. ನಾಯಿ ಕಥೆ ವ್ಯಥೆ ಇದು. ಊಟ ಇಲ್ಲದೆ ಸರು ಹೋಗಿದೆ ಅಂತೆ ಪವಿತ್ರ ಮನೆಯ ನಾಯಿ. ಹಾಗಾಗಿ ದರ್ಶನ್ ಮನೆಗೆ ಬಿಟ್ಟು ಬಂದಿದ್ದಾರಂತೆ ಅಧಿಕಾರಿಗಳು ಅಷ್ಟು ನಾಯಿಗಳನ್ನ. ಶ್ವಾನ ಪ್ರಿಯೆ ಆಗಿದ್ದ ಆರೋಪಿ ದರ್ಶನ್ ಸ್ನೇಹಿತೆ ಪವಿತ್ರ ಗೌಡ. ಪವಿತ್ರ ಗೌಡ ಮನೆಯಲ್ಲಿತ್ತು ವಿವಿಧ ತಳಿಯ ನಾಯಿಗಳು. ಈ ನಾಯಿಗಳನ್ನ ಆರೈಕೆ ಮಾಡ್ತಾ ಇದ್ದ ಆರೋಪಿ ಪವನ್ ಅಲ್ಲೇ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಜೊತೆಗೆ ಆ ನಾಯಿಗಳನ್ನ ಕೂಡ ಆರೈಕೆ ಮಾಡ್ತಿದ್ದ. ಆತನೂ ಕೂಡ ಜೈಲ್ ಪಾಲಾಗಿದ್ದಾನೆ. ಹಾಗಾಗಿ ನಾಯಿಗಳ ಆರೈಕೆ ಮಾಡೋದಕ್ಕೆ ಯಾರೂ ಇರಲಿಲ್ಲ. ಹಾಗಾಗಿ ದರ್ಶನ್ ಮನೆಗೆ ಅಧಿಕಾರಿಗಳು ಬಿಟ್ಟು ಬಂದಿದ್ದಾರಂತೆ. ಪವಿತ್ರ ನೋಡ್ಕೊಳ್ಳೋದಲ್ಲದೆ ಈಗ ನಾಯಿನೂ ನೋಡ್ಕೊಳ್ಬೇಕು. ಹೌದು, ದರ್ಶನ್ ಮನೆಯವರು. ಹೌದು. ಎನಿವೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಪವಿತ್ರ ಗೌಡ ಮನೆಯ ಶ್ವಾನಗಳು ಸ್ವರ್ಗ ಹೋಗಿತ್ತಂತೆ. ನೋಡ್ಕೊಳ್ಳಿ ಪಾಪ, ಅಂದ್ರೆ ಮೂಕ ಪ್ರಾಣಿಗಳು, ಅದ್ರ ಬಗ್ಗೆ ಅನುಕಂಪ ಇರಲೇಬೇಕು. ಬಟ್ ನೋಡಿ ಸಿಚುಯೇಷನ್ ಹೆಂಗೆಲ್ಲ ಬದಲಾಗತ್ತೆ ಅಂತ ಹೇಳಿ. ದರ್ಶನ್ ಮನೆಯಲ್ಲಿ ಈಗ ಪವಿತ್ರ ನಾಯಿಗೆ ಆರೈಕೆ. ದರ್ಶನ್ ಬದುಕು ಹೆಂಗಿತ್ತು ಅಂತಂದ್ರೆ ಎಲ್ಲೇ ಹೋದ್ರೂ ಕೂಡ ಹಿಂದೊಂದು ಮಿನಿಮಮ್ 10-15 ಜನ, ಎಲ್ಲೇ ಕೂತ್ರು ಕೂಡ ನಿಂತರು ಕೂಡ ಅಭಿಮಾನಿಗಳು, ಜೈಕಾರ, ಫ್ರೆಂಡ್ ಸರ್ಕಲ್, ಬಹಳ ದೊಡ್ಡ ಫ್ರೆಂಡ್ ಸರ್ಕಲ್. ಎಲ್ಲಿ ಹೋದ್ರು ಕೂಡ ಪಾರ್ಟಿ ಗಿಟಿ ಅಂತ ಮಾಡಿದ್ರು ಕೂಡ ಮಿನಿಮಮ್ 15-30 ಜನ. ಪರಪ್ಪನ ಅಗ್ರಹಾರಕ್ಕೂ ಒಬ್ಬರೇ ಹೋಗ್ಲಿಲ್ಲ, ಜೊತೆಲಿ ಒಂದು 17 ಜನ ಕರ್ಕೊಂಡು ಹೋಗಿದ್ರು ಕೊಲೆ ಆರೋಪದ ಅಡಿಯಲ್ಲಿ. ಬಟ್ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ದರ್ಶನ್. ಅಲ್ಲಿ ಒಬ್ಬಂಟಿ, ಜೊತೆಲಿದ್ದವ್ರು ಯಾರು ಇಲ್ಲ. ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಫ್ರೆಂಡ್ ಆಗಿದ್ದ ವಿಲ್ಸನ್ ಗಾರ್ಡನ್ ನಾಗ ಅವರು ಇಲ್ಲ. ಹೀಗೆ ಒಬ್ಬಂಟಿಯಾಗಿ ಬಳ್ಳಾರಿಗೆ ಶಿಫ್ಟ್ ಆಗಿರುವ ದರ್ಶನ್ ಲೈಫ್ ಹೇಗಿದೆ ಬಳ್ಳಾರಿಯ ಕಾರಾಗೃಹದಲ್ಲಿ, ಅದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಇದೊಂದು ಫೋಟೋ ಕಾಟೇರನ ಬಾಳಲ್ಲಿ ಮತ್ತೆ ಸುಂಟರ ಗಾಳಿ ಎಬ್ಬಿಸಿದೆ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಆಗುವಂತೆ ಮಾಡಿದೆ. ಬಳ್ಳಾರಿ ಜೈಲಲ್ಲಿ ಏಕಾಂಗಿಯಾದ ಪೊರ್ಕಿ. ಪರಪ್ಪನ ಅಗ್ರಹಾರ ಜೈಲಲ್ಲಿ ನಂದೇ ಆರ್ಡರ್, ನಾನೇ ಬಾಸ್ ಅನ್ನೋ ಹಾಗೆ ಬಿಂದಾಸ್ ಆಗಿದ್ದ ದಾಸ ಬಳ್ಳಾರಿ ಜೈಲಲ್ಲಿ ಅಕ್ಷರಶಃ ಒಂಟಿಯಾಗಿದ್ದಾನೆ. ಬೆಂಗಳೂರು ಜೈಲಲ್ಲಿ ಪೊರ್ಕಿಗೆ ಇದ್ದ ಸಾಥಿಗಳೆಲ್ಲ ದಿಕ್ಕಾಪಾಲಾಗಿ ಬೇರೆ ಬೇರೆ ಜೈಲು ಸೇರಿದ್ದಾರೆ. ಬಳ್ಳಾರಿ ಜೈಲಿಗೆ ಬಂದ ದರ್ಶನ್ ಏಕಾಂಗಿಯಾಗಿದ್ದಾನೆ. ಇನ್ನು ದರ್ಶನ್ ಇರುವ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿದ್ದ 6 ಕೈದಿಗಳನ್ನ ಎತ್ತಂಗಡಿ ಮಾಡಲಾಗಿದೆಯಂತೆ. 16 ಹೈ ಸೆಕ್ಯೂರಿಟಿ ಇರೋ ಸೆಲ್ಗಳಿರುವ ವಿಭಾಗದಲ್ಲಿ ಪ್ರತ್ಯೇಕ ಸೆಲ್ಗಳಲ್ಲಿದ್ದ 6 ಕೈದಿಗಳನ್ನ ಬಿ ಬ್ಲಾಕ್ ಸೆಲ್ಗೆ ಶಿಫ್ಟ್ ಮಾಡಿದ್ದಾರಂತೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿದ್ದ ಇತರೆ ಕೈದಿಗಳು ವಾಕ್ ಮಾಡುವಾಗ ದರ್ಶನ್ ನೋಡಬಹುದಾಗಿತ್ತು. ಆದ್ರೆ ಒಬ್ಬರಿಗೊಬ್ಬರು ಸಂಪರ್ಕಿಸಬಹುದು ಅಂತ ಇತರೆ ಕೈದಿಗಳನ್ನ ಸ್ಥಳಾಂತರ ಮಾಡಲಾಗಿದೆಯಂತೆ.
ಇದೀಗ ಹೈ ಸೆಕ್ಯೂರಿಟಿ ಸೆಲ್ ವಿಭಾಗ ಸಂಪೂರ್ಣ ಖಾಲಿಯಾಗಿದೆ. ಸೆಲ್ ನಂಬರ್ 15ರಲ್ಲಿ ದರ್ಶನ್ ಮಾತ್ರ ಇದ್ದು, ಹೈ ಸೆಕ್ಯೂರಿಟಿ ಸೆಲ್ ವಿಭಾಗದಲ್ಲಿ 3 ಜೈಲು ಸಿಬ್ಬಂದಿ ನೇಮಕ ಮಾಡಲಾಗಿದೆ. ಒಂದು ಶಿಫ್ಟ್ಗೆ 3 ಸಿಬ್ಬಂದಿಯಂತೆ ನೇಮಿಸಲಾಗಿದೆಯಂತೆ. ದಾಸನ ಸೆಲ್ಗೆ ಭೇಟಿ ನೀಡಲಿದ್ದಾರಂತೆ ಅಧಿಕಾರಿಗಳು. ಇಂದು ದರ್ಶನ್ ಇರುವ ಜೈಲಿಗೆ ಕಾರಾಗೃಹಗಳ ಉಪಮಹಾನಿರೀಕ್ಷಕರು ಭೇಟಿ ನೀಡಲಿದ್ದಾರೆ. ದಾಸನಿಗೆ ಕೊಟ್ಟಿರುವ ಸೌಲಭ್ಯ ಹಾಗೂ ನಿಯಮ ಪಾಲನೆ ಬಗ್ಗೆ ಉತ್ತರ ವಲಯದ ಕಾರಾಗೃಹಗಳ ಉಪಮಹಾನಿರೀಕ್ಷಕ ಟಿಪಿ ಶೇಷ ಪರಿಶೀಲನೆ ನಡೆಸಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಾದ ಎಡವಟ್ಟುಗಳ ಹಿನ್ನೆಲೆ ಮೇಲಾಧಿಕಾರಿಗಳು ಪರಿಶೀಲನೆಗೆ ಮುಂದಾಗಿದ್ದಾರೆ. ಬೆಂಗಳೂರಿನ ಜೈಲಲ್ಲಿ ದಾಸನಿಗೆ ರಾಜಾತಿಥ್ಯ ಸಿಕ್ತಿತ್ತು. ಆದರೆ ಬಳ್ಳಾರಿ ಜೈಲಲ್ಲಿ ಏಕಾಂಗಿಯಾಗಿ ಕಾಟೇರ ಕಂಗಾಲಾಗಿ ಹೋಗಿದ್ದಾನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇನ್ನು ಎಂಥ ಹೊತ್ತಾದರೂ ಸರಿನೇ, ಎಷ್ಟೇ ಕಷ್ಟದಲ್ಲಿದ್ರೂ ಸರಿನೇ, ಪ್ರಿಯತಮೆ ಅವರನ್ನ ಭೇಟಿ ಮಾಡದೆ ಇರ್ತಾನೇ ಇರಲಿಲ್ಲ ದಾಸ. ಜೈಲಿಗೆ ಹೋದ್ಮೇಲೂ ಕೂಡ ಇಬ್ರು ಒಟ್ಟಿಗೆ ಹೋದ್ರು. ಆದ್ರೆ ಈಗ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ಹಾಗಾಗ್ಬಿಟ್ಟಿದೆ. ಇವರ ಪರಿಸ್ಥಿತಿ ಹೇಗಿದೆ, ಹೇಗೆ ಒದ್ದಾಡ್ತಿದ್ದಾರೆ, ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದಾಸನಿಲ್ಲದೆ ಕಂಗಾಲಾದ ಪವಿತ್ರ ಗೌಡ. ನಾನೊಂದು ತೀರಾ ನೀನೊಂದು ತೀರಾ. ಹೋಟೆಲ್ಗೆ ಹೋದ್ರು ಜೊತೆಯಲ್ಲೇ ಸವಾರಿ. ಡೇ ಔಟ್ಗೆ ಪ್ಲಾನ್ ಮಾಡಿದ್ರು ಕೈ ಹಿಡಿದು ಒಟ್ಟಿಗೆ ಸುತ್ತಾಡ್ತಾ ಇದ್ದ ಚಿಂಗಾರಿ. ಆದರೆ ಜೈಲಲ್ಲಿ ರಾಜಾತಿಥ್ಯ ಪಡೆದು ಪೊಲೀಸರ ಕೆಂಗಣ್ಣಿಗೆ ಗುರಿಯಾಗಿರೋ ದಾಸನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಪ್ರಕರಣದ ಉಳಿದ ಆರೋಪಿಗಳನ್ನು ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರಿಸಲಾಗಿದೆ. ಆದರೆ ಎಷ್ಟೇ ಕಷ್ಟವಿದ್ರೂ ಕಾಟೇರನನ್ನ ಕಣ್ತುಂಬಿಕೊಳ್ತಾ ಇದ್ದ ಪವಿತ್ರಾಗೆ ನಿದ್ದೆ ಬಾರದಂತಾಗಿದೆ. ಇಷ್ಟು ದಿನ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಬಿಂದಾಸ್ ಆಗಿದ್ದ. ಆದರೆ ಬಳ್ಳಾರಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಪವಿತ್ರ ಗೌಡಗೆ ಒಬ್ಬಂಟಿಯಾಗಿದ್ದಾಳಂತೆ. ಯಾರು ಇಲ್ಲದೆ ನಾನೊಂದು ತೀರಾ ನೀನೊಂದು ತೀರಾ ಎನ್ನುವಂತಾಗಿದೆ. ಭೂಪತಿಯನ್ನ ಕಾಣದೆ ಲಿಪ್ಸ್ಟಿಕ್ ರಾಣಿ ಸಂಕಟ ಅನುಭವಿಸ್ತಾ ಇದ್ದಾರಂತೆ. ಸದ್ಯ ಜೈಲಲ್ಲಿ ಪವಿತ್ರ ಗೌಡ ಒಂಟಿಯಾಗಿದ್ದು ದಾಸನ ನೆನಪಲ್ಲೇ ದಿನ ದೂಡ್ತಾ ಇದ್ದಾಳೆ ಎನ್ನಲಾಗಿದೆ. ವೆಂಕಟನಿಲ್ಲದೆ ಡೌರಾಣಿ ಸಂಕಟಕ್ಕೆ ಒಳಗಾಗಿದ್ದು ಮೌನವಾಗಿದ್ದಾರೆ ಎನ್ನಲಾಗ್ತಾ ಇದೆ. ನಂದೇ ಹವಾ ಎಂತ ಇದ್ದ ಲಿಪ್ಸ್ಟಿಕ್ ರಾಣಿಗೆ ಸದ್ಯ ಯಾವ ಸಹವಾಸವೂ ಬೇಡ ಎನ್ನುವಂತಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯಾಗಿದ್ದಾರೆ ಎಸಿಪಿ ಚಂದನ್. ಎಸಿಪಿ ಚಂದನ್ ಹೆಸರು ನಿಮಗೆಲ್ಲ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಿರಪರಿಚಿತ. ಖಡಕ್ ಅಧಿಕಾರಿ ಅಂತ ಹೆಸರು ಪಡೆದಿದ್ದಾರೆ. ಇನ್ನು ಗೃಹ ಸಚಿವರನ್ನು ಭೇಟಿಯಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ದಾಖಲೆಗಳ ಸಮೇತ ಚಂದನ್ ಭೇಟಿ ನೀಡಿದ್ದಾರಂತೆ. ನಟ ದರ್ಶನ್ ಕೇಸ್ ತನಿಖೆಯನ್ನ ನಡೆಸುತ್ತಿದ್ದಾರೆ. ಚಂದನ್ ಅವರು ತನಿಖೆ ಪ್ರಗತಿ ಬಗ್ಗೆ ಗೃಹ ಸಚಿವರಿಗೆ ಮಾಹಿತಿಯನ್ನ ನೀಡಲಿದ್ದಾರೆ. ದಾಖಲೆಗಳ ಸಮೇತ ಹೋಗಿ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ ಅನ್ನೋ ಮಾಹಿತಿ. ನೋಡಿ, ಚಾರ್ಜ್ ಶೀಟ್ ಸಬ್ಮಿಷನ್ಗೆ ತಯಾರಿಯನ್ನ ಅಂತಿಮ ಹಂತದಲ್ಲಿದೆ. ಅದು ಸೋಮವಾರ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬಹುದು ಅನ್ನೋ ಮಾಹಿತಿ ಇದೆ.